ಓಂ ಸ್ಥಿತಿಮಾಹ ದರ್ಶಯತಶ್ಚೈವಂ ಪ್ರತ್ಯಕ್ಷಾನುಮಾನೇ ಓಂ ಅಂತ ಇದು 4ನೇ ಅಧ್ಯಾಯದ 4ನೇ ಪಾದದ 21ನೇ ಸೂತ್ರ. ಏತತ್ ಸಾಮಗಾಯನ್ನಾಸ್ತೆ ತೈತ್ರೇಯ ಉಪನಿಷತ್ನಲ್ಲಿ ಹೇಳಿದಂತೆ ಅವರು ಸಾಮವೇದ ಗಾನ ಮಾಡ್ತಾ ಇರ್ತಾರೆ. ತತ್ರ ಆನಂದಾದೀನ ವೃದ್ಧಿ ಹ್ರಾಸಶ್ಚ ನ ವಿದ್ಯತೆ. ಆನಂದ, ಅವ್ರಿಗೇನು ಆನಂದ ಇದೆ ಅದರಲ್ಲಿ ವೃದ್ಧಿಯೂ ಇಲ್ಲ ಹ್ರಾಸವೂ ಇಲ್ಲ, ಒಂದೇ ಪ್ರಕಾರನೇ ಅವರು ಸರ್ವತಾ ಇರ್ತಾರೆ. ಸರ್ವದಾ ಯಾವ ಕಾಲಕ್ಕೂ ಹಾಗೇ ಇರ್ತಾರೆ. ಇರುವ ಆನಂದದಲ್ಲೇ ಸ್ವಲ್ಪ ಹೆಚ್ಚಳ ಅಭಿವೃದ್ಧಿ ಆಗುವುದು, ಒಕ್ಕುವಿಕೆ ಆಗಬಹುದು, ಆದರೆ ಹೊಸ ಆನಂದ ಬರುವುದು ಅಂತಿಲ್ಲ ಅಂತ ಹೀಗೆ ಅದನ್ನ ವರ್ಣನೆ ಮಾಡಿದರು. ಯತ್ರ ಗತ್ವಾ ನ ಮ್ರಿಯತೆ ಯತ್ರ ಗತ್ವಾ ನ ಜಾಯತೆ ನ ಹೀಯತೆ ಯತ್ರ ಗತ್ವಾ ತತ್ ಯತ್ರ ಗತ್ವಾ ನ ವರ್ಧತೆ ಅಂತ ಮೋಕ್ಷ ಧರ್ಮ ಪರ್ವದ ಮಾತನ್ನು ಅಲ್ಲಿ ಉತ್ತರಿಸಿದ್ದಾರೆ. ಮೋಕ್ಷಕ್ಕೆ ಹೋದ್ಮೇಲೆ ಸಾವಿಲ್ಲ, ಮತ್ತೆ ಹುಟ್ಟುವುದಿಲ್ಲ. ನ ಹೀಯತೆ, ಅಲ್ಲಿ ಹೋದ್ಮೇಲೆ ಯಾವುದೇ ರೀತಿಯಿಂದ ನಮಗೆ ಕ್ಷಯ ಹೀನತೆ ಬರೋದಿಲ್ಲ, ಮತ್ತೆ ಅಭಿವೃದ್ಧಿನೂ ಆಗೋದಿಲ್ಲ, ಒಂದೇ ರೀತಿಯಿಂದ ಇರ್ತಾರೆ ಒಂದ್ಸರಿ ಹೋದ್ಮೇಲೆ. ಅಂತ ಈಗ ಮೋಕ್ಷ ಧರ್ಮ ಪರ್ವದ ಮಾತು ಕೂಡ ಇದೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು 34ನೇ ಗದ್ಯ ಭಾಗದಲ್ಲಿ ಎತ್ತು ಮುಕ್ತಾನಾಮಪಿ ಉಪಾಸನ ಭಾವಾತ್, ಮುಕ್ತರು ಕೂಡ ಉಪಾಸನೆ ಮಾಡ್ತಾರೆ ಅಂತ ನೀವು ಹಿಂದೆ ಹೇಳಿದಿರಿ. ಹಾಗೆ ಉಪಾಸನೆ ಮಾಡುವುದರಿಂದ ಮತ್ತೆ ನಾನಾ ಥರದ ಭೋಗಗಳನ್ನು ಅವರು ಅನುಭವಿಸುವುದರಿಂದ ಅದರ ಫಲವಾಗಿ ಆನಂದ ಮೊದಲಾದವುಗಳಿಗೆ ವೃದ್ಧಿ ಆಗಬಹುದು. ವಿಶೇಷ ಉಪಾಸನೆ ಮಾಡಿದಾಗ ವೃದ್ಧಿ, ವಿಶೇಷ ಉಪಾಸನೆ ಮಾಡದೇ ಇದ್ದಾಗ ಹ್ರಾಸ, ಹೀಗಿದಾಗಬಹುದು ಅಂತ ಒಂದು ಪ್ರಶ್ನೆ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಪ್ರಾಪ್ತವಾದದ್ದು ಸ್ಥಿತಿಮಾಹ ಅಂತ ಈ ಸೂತ್ರ. ಅದರ ಆ ಸೂತ್ರ ಮತ್ತು ಅದರ ಮುಂದಿನ ಸೂತ್ರ ಒಂದು ಭೋಗ ಮಾತ್ರ ಸಾಮ್ಯಲಿಂಗಾಚ ಅಂತ. ಇವೆರಡರ ಸಾರವನ್ನ ವೃದ್ಧಿ ಹ್ರಾಸ ವಿವರ್ಜಿತ ಅಂತ ಆಚಾರ್ಯರು ಸಂಗ್ರಹಿಸಿದ್ದಾರೆ. ಮುಕ್ತವು ಉಪಾಸನಸ್ಯ ಫಲರೂಪತ್ವೇನ ಸಾಧನ ರೂಪತ್ವ ಅಭಾವಾತ್ ಭೋಗಸ್ಯ ಚ ಕ್ರೀಡಾ ರೂಪತ್ವಾದಿತಿ ಭಾವ. ಮುಕ್ತಿಯಲ್ಲಿ ಉಪಾಸನೆ ಮಾಡ್ತಾರೆ, ಹೌದು. ಆ ಉಪಾಸನೆ ಎಂಥದ್ದು ಅಂದ್ರೆ ಅದು ಫಲರೂಪವಾದದ್ದು. ಇಲ್ಲಿ ಮಾಡಿರುವ ಸಾಧನೆ ಏನಿದೆ, ಸಂಸಾರಾವಸ್ಥೆಯಲ್ಲಿ ಮಾಡಿರುವ ಸಾಧನೆ, ಅದರ ಫಲರೂಪವಾದದ್ದು ಆ ಉಪಾಸನೆ. ಅದೊಂದು ಸಾಧನ ಅಲ್ಲ. ಸಾಧನ ಆಗಿದ್ರೆ ಅದಕ್ಕೆ ಮತ್ತೊಂದು ಫಲ ಬೇಕು ಅಂತ ಪ್ರಶ್ನೆ ಬರ್ತಿತ್ತು. ಮತ್ತು ಅವರಲ್ಲಿ ಮಾಡುವ ಭೋಗ ಏನಿದೆ ಅದು ಕ್ರೀಡಾ ರೂಪವಾದದ್ದು. ನಮ್ಮಂತೆ ಯಾವುದೋ ಒಂದು ಕೊರತೆಯನ್ನು ತುಂಬಿಕೊಳ್ಳಿಕ್ಕಾಗಿ ಮಾಡುವ ಭೋಗ ಅಲ್ಲ. ಆದ್ದರಿಂದ ಯಾವುದೇ ದೋಷ ಇಲ್ಲ ಅಂತ ಅಭಿಪ್ರಾಯ. ಅಲ್ಲೇ ಆ ಸ್ಥಿತಿಮಾಹ ಅನ್ನೋ ಸೂತ್ರದಲ್ಲೇ ಬ್ರಹ್ಮವೈವರ್ತ ಪುರಾಣದ ಮಾತಿದೆ. ಹರೇರುಪಾಸನಾ ಸಾತ್ರ ಸದೈವ ಸುಖರೂಪಿಣಿ ನತು ಸಾಧನಭೂತ ಸಾ ಸಿದ್ಧಿರೇವಾತ್ರ ಸಾಯತಃ. ಅಲ್ಲಿ ಭಗವಂತನ ಉಪಾಸನೆ ಮಾಡುವುದೇನಿದೆಯಲ್ಲ ಅದು ಇವರ ಸುಖದ ಒಂದು ಅಭಿವ್ಯಕ್ತಿ. ಅದು ಹೊರತು ಅದು ಅಲ್ಲಿ ಉಪಾಸನೆ ಮಾಡಿ ಮತ್ತೊಂದು ಏನನ್ನೋ ಅವರು ಪಡ್ಕೊಳ್ಬೇಕಾದ ಅಗತ್ಯ ಅಲ್ಲಿಲ್ಲ. ಆದ್ದರಿಂದ ವಿಶೇಷ ಉಪಾಸನೆ ಮಾಡಿದರೆ ವಿಶೇಷ ಆನಂದ, ಮಾಡದೆ ಹೋದರೆ ಕೊರತೆ ಅನ್ನುವಂಥ ಪ್ರಶ್ನೆಗಳಿಗೆ ಅಲ್ಲಿ ಅವಕಾಶ ಇಲ್ಲ ಅಂತ ಅಭಿಪ್ರಾಯ. ಇದು 34ನೇ ಗದ್ಯ ಭಾಗ, ಅಂದ್ರೆ 10ನೇ ಅಧಿಕರಣ, ಸ್ಥಿತ್ಯಧಿಕರಣ ಅಂತ. ಮುಂದೆ 35ನೇ ಗದ್ಯ ಭಾಗ. ಈ ಸಾಯುಜ್ಯವನ್ನು ಹೊಂದುವಂತ ಮುಕ್ತರು ಇರ್ತಾರಲ್ಲ, ಪರಮಾತ್ಮನ ದೇಹದ ಸಾಯುಜ್ಯವನ್ನ, ಶ್ರೇಷ್ಠರಾದ ಮುಕ್ತರು, ಅವ್ರಿಗಿಂತ ಕೆಳಗಿನವರು, ಸಾಯುಜ್ಯ ಭಾಗಿಗಳಾದವರು ಉತ್ತಮರು, ಅವರಿಗಿಂತ ಭಿನ್ನರಾದಂತಹ ನರೋತ್ತಮ ಮೊದಲಾದವರು ಇದ್ದಾರಲ್ಲ, ಅವರ ವಿಷಯದ ಕುರಿತು ಒಂದು ಚರ್ಚೆ ಇಲ್ಲಿ. ಅವರಿಗೆ ಚಿತ್ ಶರೀರದಿಂದ, ಅಂದ್ರೆ ಅವ್ರ ಸ್ವಾಭಾವಿಕ ಶರೀರದಿಂದ, ಮೂಲಭೂತವಾದ ಶರೀರ ಏನಿರ್ತದಲ್ಲ ಆ ಶರೀರದಿಂದ ಭೋಗ ಇದೆಯೋ ಇಲ್ಲೋ ಅಂತ ಒಂದು ಪ್ರಶ್ನೆ. ಸ್ವರೂಪ ಶರೀರದಿಂದ ಭೋಗ ಇದೆಯೋ ಇಲ್ಲೋ ಅಂತ. ಆ ಸ್ವರೂಪ ಶರೀರದಿಂದ ಭೋಗ ಅಂತ ಅನ್ನೋದು ಇವರು ಈ ಜಗತ್ತಿನಲ್ಲಿದ್ದಾಗ ಎಲ್ಲೂ ಕಂಡಿಲ್ಲ. ಮಲ್ಕೊಂಡಿದ್ದಾಗ ಸ್ವರೂಪ ಸುಖ ಅಭಿವ್ಯಕ್ತ ಆಗ್ತದೆ ಅಂತ ಹೇಳ್ತಾರೆ, ಅದು ವಿಷಯ ಸರಿ. ಆದ್ರೆ ಅಲ್ಲೇನು ಆ ಸ್ವರೂಪ ಶರೀರದಿಂದ ಅವ್ರು ಭೋಗ ಮಾಡೋದು, ಹೌದಾ?
ಆದ್ರಿಂದ ನಾಳೆ ಮುಕ್ತಿಗೆ ಹೋದಾಗಾದ್ರೂ ಕೂಡ ಅವರು ಆ ಶರೀರದಿಂದ ಭೋಗ ಮಾಡ್ತಾರೆ ಅಂತ ಹೇಳೋದು ಹೇಗೆ? ಮುಕ್ತಿಯಲ್ಲೂ ಕೂಡ ಅದು ಭೋಗಾಯತನ ಆಗುವುದು ಸಾಧ್ಯ ಇಲ್ಲ. ಭೋಗಾಯತನತ್ವ ಅಯೋಗೇನ. ಹಾಗಾದ್ರೆ ಈ ಸ್ವರೂಪ ಶರೀರ ಅಂತ ಭೋಗಾಯತನ ಆಗೋದಿಲ್ಲ. ಆದರೆ ಒಂದಿಷ್ಟು ಭೋಗ ಬೇಕು. ಭೋಗ ಮಾಡ್ತಾರೆ ಮುಕ್ತರು ಅಂತ ನೀವು ಹೇಳ್ತಾ ಇದ್ದೀರಿ. ಭೋಗ ಮಾಡಬೇಕಾದ್ರೆ ಅದಕ್ಕೊಂದು ಬಾಹ್ಯ ದೇಹವನ್ನು ತಗೋಬೇಕು. ಅವರು ಪಾಂಚಭೌತಿಕ ದೇಹವನ್ನು ಪಡ್ಕೋಬೇಕು. ಆ ಪಾಂಚಭೌತಿಕ ದೇಹವನ್ನು ಪಡ್ಕೊಂಡ್ಬಿಟ್ರೆ ಮತ್ತೆ ದುಃಖ ಇತ್ಯಾದಿಗಳ ಸಮಸ್ಯೆನೆ. ಸಂಸಾರಾವಸ್ಥೆಯಲ್ಲಿ ಅವ್ರಿಗೇನು ತೊಂದರೆ ಇತ್ತು ಆ ಥರದ ಎಲ್ಲ ತೊಂದರೆಗಳನ್ನು ಕೂಡ ಅವರು ಅನುಭವಿಸುವಂಥ ಪ್ರಸಂಗ ಬಂದೇ ಬರ್ತದೆ ಅಂತ ಅಲ್ಲೊಂದು ಪ್ರಶ್ನೆ. ದುಃಖಾಧಿಕಂ ಆಶಂಕೆ ಸಮಾಧಾನಾರ್ಥಂ. ಆ ಪ್ರಶ್ನೆಗೆ ಸಮಾಧಾನ ರೂಪವಾಗಿ ಅಭಾವಂ ಬಾದರಿಹಿ ಅನ್ನುವಂಥ 7 ಸೂತ್ರಗಳನ್ನು ಒಳಗೊಂಡಂತಹ ಅಧಿಕರಣ ಹೊರಟಿದೆ. ಅದರ ಸಾರ ಸಂಗ್ರಹವನ್ನು ಆಚಾರ್ಯರು ದುಃಖಾದಿರಹಿತ ಅನ್ನುವ ಮಾತಿನಿಂದ ಸಂಗ್ರಹಿಸಿದ್ದಾರೆ. ಅಭಾವಂ ಬಾದರಿಹಿ ಆಹ ಹಿ ಏವಂ ಅಂತ ಇದು 10ನೇ ಸೂತ್ರ, 4ನೇ ಅಧ್ಯಾಯದ 4ನೇ ಪಾದದಲ್ಲಿ. ಅದು 8ನೇ ಅಭಾವಾಧಿಕರಣ. ಅದರ ಸಾರವನ್ನು ಆಚಾರ್ಯರು ದುಃಖಾದಿರಹಿತ ಎಂಬ ಮಾತಿನಿಂದ ಸಂಗ್ರಹಿಸಿದ್ದಾರೆ. ಸೂತ್ರ ಹಪ್ತಕಂ 7 ಸೂತ್ರಗಳನ್ನು ಒಳಗೊಂಡಂತಹ ಅಧಿಕರಣ ಅದು. ಅದರ ಸಾರ ಸಂಗ್ರಹವನ್ನು ಈ ಹಿಂದೆನೇ ಮಾಡಬೇಕಾಗಿತ್ತು. ಪ್ರಾಗ್ ವಕ್ತವ್ಯಮಪಿ ಅದು ಹಿಂದೊಂದು ಸರಿ ಆ ಶರೀರದ ಬಗ್ಗೆ ಬಂದಿದೆಯಲ್ಲ. ಈ ಸರ್ವಾಂಗ ಸಾಯುಜ್ಯವನ್ನು ಹೇಳುವಂಥ ಪ್ರಶ್ನೆ ಬಂದಾಗ ಬಹಳ ಶ್ರೇಷ್ಠರಾದ ಜೀವರು ಒಂದು ಪರಮಾತ್ಮನ ದೇಹದ ಒಳಗೂ ಪ್ರವೇಶ ಮಾಡಿ ಅಲ್ಲೂ ಸುಖ ಪಡ್ತಾರೆ. ಮತ್ತು ಸಾಧಾರಣರಾದಂಥವರು ಅಲ್ಲ, ಶ್ರೇಷ್ಠರಾದವರು ಒಳಗೂ ಹೊರಗೂ ಎರಡೂ ಕಡೆ ಸುಖ ಪಡ್ತಾರೆ. ಸಾಧಾರಣರಾದವರು ಹೊರಗೆ ಮಾತ್ರ ಸುಖ ಪಡ್ತಾರೆ ಅಂತ ಹಿಂದೆ ಒಂದು ಕಡೆ ಬಂದಿದೆ. ಜೈಮಿನಿಗಳ ಅಭಿಪ್ರಾಯ ಮತ್ತು ಔಡುಲೋಮಿಗಳ ಅಭಿಪ್ರಾಯ, ಮುಂದೆ ವೇದವ್ಯಾಸರ ಅಭಿಪ್ರಾಯ ಅಂತ ಈಗ 3 ಅಭಿಪ್ರಾಯಗಳಲ್ಲಿ ಬಂದಿವೆ. ತಮ್ಮ ಶಿಷ್ಯರಿಬ್ಬರ ಅಭಿಪ್ರಾಯವನ್ನ ವೇದವ್ಯಾಸರು ಹೇಗೆ ಸಂಗ್ರಹಿಸಿದ್ದಾರೆ ಅಂತ ಅನ್ನೋದು ಅಲ್ಲಿ ಬಂದಾಗಿದೆ. ಆದ್ರಿಂದ ಅಲ್ಲೇ ಹೇಳಿಬಿಡ್ಬೋದಿತ್ತಲ್ಲ ಅಂತ ಒಂದು ಪ್ರಶ್ನೆ ನಾವು ಬರ್ತದೆ. ತದರ್ಥಂ ಪ್ರಾಗ್ವಕ್ತವ್ಯಮಪಿ, ಹಿಂದೆ ಅದನ್ನು ಹೇಳ್ಬೇಕಾಗಿತ್ತು. ಆದ್ರೆ ಇಲ್ಲಿ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಈಗ ವೃದ್ಧಿ ಹ್ರಾಸ ವಿವರ್ಜಿತ ಅಂತ ಹೇಳಿದಾರಲ್ಲ, ಅವರಿಗೆ ಸುಖದಲ್ಲಿ ವೃದ್ಧಿ ಮತ್ತು ಹ್ರಾಸ ಇಲ್ಲ ಅಂತ. ಆ ವೃದ್ಧಿ ಹ್ರಾಸ ಇಲ್ಲ ಅಂತ ಹೇಳುವ ಪ್ರಸಂಗ ಈಗಿರುವುದರಿಂದ ಈಗ ಅದನ್ನ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಅಂತ ಉತ್ತರ. ಅದಕ್ಕೆ ವೃದ್ಧಿ ಹ್ರಾಸ ವರ್ಜಿತತ್ವ ಉಕ್ತಿಯ ಪ್ರಸಂಗ ಇದೆ ಇಲ್ಲೀಗ ಅಂತ ಒಂದು ಪ್ರಸ್ತುತತೆ ಇದೆ. ಆ ಪ್ರಸ್ತುತತೆ ಇರುವುದರಿಂದ ಅದನ್ನ ಈಗ ಹೇಳಿಕೊಟ್ಟಿದ್ದಾರೆ ಅಂತ ಉತ್ತರ. ಅಥವಾ ಪೂರ್ವೋತ್ತರ ಹೇತುಕತ್ವ ದ್ಯೋತನಾಯವ, ಹಿಂದಿನ ಸಂಗತಿ ಮತ್ತು ಮುಂದಿನ ಸಂಗತಿ, ಅದು ಹಿಂದಿನ ಮತ್ತು ಮುಂದಿನ ಸಂಗತಿಗಳು ಈಗಿನ ಸಂಗತಿಗಳಿಗೆ ಕಾರಣ ಆಗಿವೆ, ಅದನ್ನು ತೋರಿಸ್ಲಿಕ್ಕಾಗಿ ಅಂತ ಹೇಳಿದ್ದಾರೆ. ಅದೇನಂತ ನಂಗೆ ಅರ್ಥ ಆಗ್ಲಿಲ್ಲ. ಹಿಂದಿನ ಸಂಗತಿ ಮುಂದಿನ ಸಂಗತಿಯು ಈಗಿನ ಸಂಗತಿಗೆ ಕಾರಣ ಹೇಗೆ ಅಂತ ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ. ಅದನ್ನೇನ ಹೆಚ್ಚು ನೋಡ್ಲಿಕ್ಕೆ ಹೋಗ್ಲಿಲ್ಲ, ಅದನ್ನ ಬಿಟ್ಟಿದ್ದೀನಿ. ಮತ್ತೇನಾದ್ರೂ ಯಾವಾಗಾದ್ರು ಗೊತ್ತಾದ್ರೆ ಹೇಳ್ತೀನಿ. ದ್ಯೋತನಾಯವ, ಅದಕ್ಕೆ ಅತ್ರಾಹ, ಇಲ್ಲೇ ಅದನ್ನ ಹೇಳಿದ್ದಾರೆ. ಇವರಿಗೂ ಕೂಡ ಒಂದು ಬಾಹ್ಯ ದೇಹ ಇರ್ತದೆ ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಜ್ಯೋತಿಷೈವ ರೂಪೇಣ ಚಿತಾವ ಅಚಿತಾವ ಇತ್ಯಾದಿ ಶ್ರುತ್ಯ, ಈ ಅಭಾವಾಧಿಕರಣದಲ್ಲಿ ಅನೇಕ ಶ್ರುತಿಗಳನ್ನ ಉದ್ಧರಿಸಿದ್ದಾರೆ. ಮುಂದೆ ಭಾವಂ ಜೈಮಿನಿಹಿ ನಿರ್ವಿಕಲ್ಪಾಮನಾಥ 11ನೇ ಸೂತ್ರ ಇದೆ. ಅಲ್ಲಿ ಜ್ಯೋತಿಷೈವ ರೂಪೇಣ ಚಿತಾವ ಅಚಿತಾವ ನಿತ್ಯೇನವ ಅನಿತ್ಯೇನವ ಅಥ ಆನಂದೀಹಿ ಏವ ಏಷ ಭವತಿ ನ ಅನಾನಂದಂ ಕಂಚಿದ್ ಉಪಸ್ಪೃಶತಿ ಅಂತ ಒಂದು ಶ್ರುತಿ ಹೇಳಿದ್ದಾರೆ. ಅವನು ಆ ಪರಮಾತ್ಮನನ್ನ ನೋಡ್ತಾನೆ, ಪರಮಾತ್ಮ ಜೊತೆಗೆ ಅವನು ಕೇಳ್ತಾನೆ ಪರಮಾತ್ಮನ ಧ್ವನಿಯನ್ನ, ಆನಂದ ಅನುಭವಿಸ್ತಾನೆ. ಅದು ಹೇಗೆ ಅಂದ್ರೆ, ಚಿತಾವ ಅಚಿತಾವ, ತನ್ನ ಜ್ಞಾನ, ತನ್ನ ಸ್ವರೂಪಭೂತವಾದ ದೇಹದಿಂದಲೇ ಪರಮಾತ್ಮನನ್ನು ನೋಡ್ತಾನೆ. ಪ್ರಕಾಶಾತ್ಮಕವಾದ ಅರ್ಥಾತ್ ಜ್ಞಾನಾನಂದಾತ್ಮಕವಾದ ಚಿದ್ರೂಪವಾದ ಶರೀರದಿಂದಲೇ ನೋಡ್ತಾನೆ.
ಅಥವಾ ಒಂದು ಬಾಹ್ಯ ಶರೀರವನ್ನು ಪಡ್ಕೋತಾನೆ. ಆ ಬಾಹ್ಯ ಶರೀರವನ್ನು ಪಡ್ಕೊಳ್ಳುವುದು ಅಂದರೆ ಅದು ಈ ಪಂಚಮಹಾಭೂತಗಳಿಂದ ಹುಟ್ಟಿದ ಶರೀರ ಅಲ್ಲ, ಶುದ್ಧ ಸತ್ವಾತ್ಮಕವಾದದ್ದು. ಸೃಷ್ಟಿಯಲ್ಲಿ ಶುದ್ಧ ಸತ್ವಕ್ಕೆ ಮಾತ್ರ, ಮುಕ್ತಿಯಲ್ಲಿ ಶುದ್ಧ ಸತ್ವಕ್ಕೆ ಮಾತ್ರ ಪ್ರವೇಶ. ಅದರಲ್ಲಿ ಉಳಿದ ರಜೋಗುಣ ತಮೋಗುಣಕ್ಕೆ ಪ್ರವೇಶ ಇರೋದಿಲ್ಲ, ಪಂಚಮಹಾಭೂತಗಳಿಗೂ ಪ್ರವೇಶ ಇರೋದಿಲ್ಲ. ಆದ್ರಿಂದ ಅಲ್ಲೊಂದು ಬಾಹ್ಯ ದೇಹವನ್ನು, ಜಡವಾದ ದೇಹವನ್ನು ಪಡ್ಕೋತಾನೆ. ಆದರೆ ಆ ಜಡವಾದ ದೇಹ ಶುದ್ಧ ಸತ್ವಾತ್ಮಕವಾದದ್ದು, ಅಲ್ಲಿ ಬಂದಿಲ್ಲ ಅದು. ಆದರೆ ಬೇರೆ ಬೇರೆ ಕಡೆ ಬಂದಿರೋದನ್ನ ಇಲ್ಲಿ ಹೇಳ್ತಿದ್ದೇನೆ. ಈ ಸತ್ತತ್ವ ರತ್ನಮಾಲಾ ಮೊದಲಾದ ಗ್ರಂಥಗಳಲ್ಲಿ ಓದಿದ್ದನ್ನ ಮತ್ತೆ ಸರ್ವಮೂಲದಲ್ಲಿ ಬೇರೆ ಬೇರೆ ಕಡೆ ಬಂದಿರುವ ವಿಷಯಗಳನ್ನೇ ಅವರು ಸಂಗ್ರಹಿಸಿದ್ದಾರೆ. ಅದರಿಂದ ಶುದ್ಧ ಸತ್ವಾತ್ಮಕವಾದ ಜಡವಾದ ದೇಹವನ್ನು ಪಡ್ಕೋತಾನೆ. ಅದು ಸ್ವರೂಪ ದೇಹದಂತೆ ನಿತ್ಯವೂ ಆಗಿರಬಹುದು, ಅನಿತ್ಯವೂ ಆಗಿರಬಹುದು. ಅದ ಅಲ್ಲಲ್ಲಿ ಹೇಗೆ ಹೇಗೆ ಅವಕಾಶ ಇರ್ತದೋ ಆಗ ತಗೋತಾನೆ. ಜಡವಾದ ಆದರೆ ಅದು ನಿತ್ಯವೂ ಆಗಿರ್ಬೋದು, ಅನಿತ್ಯವೂ ಆಗಿರ್ಬೋದು. ಅದರಿಂದಲೇ ಅವನೆಲ್ಲವನ್ನೂ ಅನುಭವಿಸ್ತಾನೆ ಅಂತ ಅಲ್ಲಿ ಬಂದಿದೆ. ಇತ್ಯಾದಿ ಶ್ರುತ್ಯ ಸ್ವೇಚ್ಛೆಯ ಕದಾಚಿತ ಬಾಹ್ಯ ದೇಹ ಉಪಾದಾನೇನ ತತ್ವಮಂಜರಿಯಲ್ಲಿ ಸ್ವೇಚ್ಛೆಯಿಂದ ಕೆಲವೊಂದ್ಸರಿ ಬಾಹ್ಯ ದೇಹವನ್ನು ಪಡ್ಕೋತಾನೆ. ಅದರಿಂದ ಭೋಗ ಅಂಗೀಕಾರೇಪಿನ ದುಃಖಾಧಿಕಂ, ಸ್ವೇಚ್ಛೆಯಿಂದ ಮಾಡುವುದರಿಂದ ಅವನಿಗೆ ದುಃಖ ಮೊದಲಾದದ್ದೇನೂ ಇಲ್ಲ. ತೀರ್ಣೋಹಿತದ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ ಇತ್ಯಾದೇಹೆ, ಅಲ್ಲಿ ಹೀಗೆ ಬೇರೆ ಬೇರೆ ವೇದ ಮಂತ್ರಗಳನ್ನ ಉದ್ಧರಿಸಿದ್ದಾರೆ ಅಧಿಕರಣದಲ್ಲಿ. ಸರ್ವಾನ್ ಶೋಕಾನ್, ಎಲ್ಲ ಶೋಕಗಳನ್ನು ಕೂಡ ಅವನು ದಾಟಿರ್ತಾನೆ ಆ ಸಾಧಕ. ಅವನಿಗೆ ಯಾವುದೇ ರೀತಿಯಾದ ದುಃಖನೂ ಕೂಡ ಆಗೋದಿಲ್ಲ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಾತು 15ನೇ ಸೂತ್ರದಲ್ಲಿದೆ. ಪ್ರದೀಪವದ ಆವೇಶ ತಥಾಹಿ ದರ್ಶಯತಿ ಅಂತ 15ನೇ ಸೂತ್ರದಲ್ಲಿ ತೀರ್ಣೋಹಿತದ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ, ಹೃದಯದ ಎಲ್ಲ ದುಃಖ ದುಮ್ಮಾನಗಳನ್ನು ಕಳ್ಕೊಂಡಿರ್ತಾನೆ ಅವನು ಅಂತ ವರ್ಣನೆ ಮಾಡಿದ್ದಾರೆ. ಹೀಗಿರೋದ್ರಿಂದ ಅವನು ದೇಹವನ್ನು ತಗೋತಾನೆ. ಆದರೆ ಆ ದೇಹವನ್ನು ತಗೊಂಡದ್ದು ದುಃಖಕ್ಕೆ ಕಾರಕ ಅಲ್ಲ, ಮತ್ತು ಅವನಿಗೆ ದೇಹ ಕಡ್ಡಾಯವೂ ಅಲ್ಲ, ಅದೊಂದೊಂದು ಭೋಗ ಅಷ್ಟೆ. ಸ್ವರೂಪ ದೇಹದಿಂದಲೂ ಮಾಡಬಲ್ಲ, ಭಗವಂತ ಅವನಿಗೆ ಕೊಟ್ಟಿರುವ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಬಾಹ್ಯ ದೇಹದಿಂದಲೂ ಮಾಡಬಲ್ಲ ಅಂತ ಅದರ ಅಭಿಪ್ರಾಯ. ಅದು ಹೀಗೆ 8ನೇ ಅಧಿಕರಣದ ಸಾರಾಂಶ ಇದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.